ಬದಲಾಯಿತು ನಾಡಗೀತೆಯ ವಾಕ್ಯ ಬೌದ್ಧರ ಉದ್ಯಾನ ಎಂಬ ಪದ ಸೇರ್ಪಡೆಯಾಗಿದೆ. ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆಗೆ ಸೇರ್ಪಡೆ ಮಾಡಲಾಗಿದೆ. ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನ ಪದ ಸೇರ್ಪಡೆಗಾಗಿ ಹೊಸ ಸಮಿತಿ ರಚನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಳಿಮಲೆ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಮೈಸೂರು ಅನಂತಸ್ವಾಮಿ ಅವರ ರಾಗಧಾಟಿಯಲ್ಲಿ ಸಂಯೋಜನೆ ಮಾಡಲಾಗಿದೆ. ಕುಲಪತಿ ಡಾಕ್ಟರ್ ಚಿದಾನಂದ ಗೌಡ, ಸಾಹಿತಿ ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಬರಗೂರು ರಾಮಚಂದ್ರಪ್ಪ ಸೇರಿದಂತೆ 10 ಜನರ ತಜ್ಞರ ಸಮಿತಿ ರಚಿಸಲಾಗಿದೆ. ಬೌದ್ಧ ಧರ್ಮದ ಗುರುಗಳು ಜೊತೆಗೆ ಆ ಧರ್ಮದ ಜನ ನಮ್ಮದು ಪ್ರಮುಖ ಧರ್ಮ, ನಾಡಗೀತೆಗೆ ತೊಂದರೆ ಆಗಲ್ಲ, ಇಂಥದೊಂದು ಪದವನ್ನ ಸೇರಿಸಿ ಅನ್ನೋ ಆಗ್ರಹ ಕೇಳಿ ಬಂದಿತ್ತು. ಅದರಂತೆ ಇದೀಗ ಆ ಪದ ನಾಡಗೀತೆಗೆ ಸೇರ್ಪಡೆಯಾಗಿದೆ. ಕುವೆಂಪು ಬರೆದಿರುವ ನಾಡಗೀತೆಗೆ ಪದಗಳ ಸೇರ್ಪಡೆ ಸರಿಯಲ್ಲ. ನಾಡಗೀತೆಯ ಸಾಲಿನಲ್ಲಿ ಪದೇ ಪದೇ ಬದಲಾವಣೆಗೆ ಬ್ರೇಕ್ ಹಾಕಬೇಕು, ಇದಕ್ಕೊಂದು ಕಾನೂನು ರೂಪಿಸಬೇಕು ಅಂತ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಆದರೆ ಸರ್ಕಾರ ಪದೇ ಪದೇ ಬದಲಾವಣೆಗೆ ಬ್ರೇಕ್ ಹಾಕಬೇಕು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಳಿಮಲೆ ಒತ್ತಾಯಿಸಿದ್ದಾರೆ. ಕುವೆಂಪು ಅವರು ರಚಿಸಿರುವಂತಹ ಜಯ ಭಾರತ ಜನನಿಯ ತನುಜಾತೆ ನಾಡಗೀತೆಯಲ್ಲಿ ಇದೀಗ ಹೊಸದೊಂದು ಪದ ಸೇರ್ಪಡೆ ಆಗಿದೆ. ಈ ಪದ ಯಾವುದು, ಯಾಕೆ ಸೇರ್ಪಡೆ ಆಯಿತು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡೋದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಪದ ಸೇರ್ಪಡೆಗೋಸ್ಕರನೇ ಸರ್ಕಾರ ಒಂದು ಸಮಿತಿ ರಚನೆ ಮಾಡಲಾಗಿತ್ತು. ಆ ಸಮಿತಿಯ ಅಧ್ಯಕ್ಷತೆ ಕೂಡ ಬಿಳಿಮಲೆ ಅವರಿದ್ದರು. ಸರ್, ಈಗ ನಾಡಗೀತೆಯಲ್ಲಿ ಹೊಸ ಪದವನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾವ ಪದ ಅದು, ಯಾಕೆ ಸೇರ್ಪಡೆ ಆಯಿತು? 2025 ನವೆಂಬರ್ದಲ್ಲಿ ಹಿಂದಿನ ಮಂತ್ರಿಗಳಾಗಿದ್ದಂಥ ಎಚ್ ಸಿ ಮಹದೇವಪ್ಪನವರು ಸರ್ಕಾರಕ್ಕೊಂದು ಪತ್ರ ಬರೆದರು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು. ಅದರಲ್ಲಿ ಬೌದ್ಧ ಪದವನ್ನು ಸೇರಿಸಬೇಕು. ಯಾಕಂದರೆ ಕುವೆಂಪು ಅವರು ಬರೆದ 24 ಅಥವಾ 25ರಲ್ಲಿ ಬರೆದ ಮೊದಲ ಡ್ರಾಫ್ಟಲ್ಲಿ ಬೌದ್ಧ ಎಂಬ ಪದ ಇತ್ತು. ಜೊತೆಗೆ ಅವರು ಬುದ್ಧನ ಮೇಲೆ ಅನೇಕ ಕವನಗಳನ್ನು ಕೂಡ ಬರೆದಿದ್ದಾರೆ. ಆದ್ದರಿಂದ ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ಬೌದ್ಧ ಎಂಬ ಪದವನ್ನು ಸೇರಿಸೋದು ಅಗತ್ಯ, ಇದರ ಬಗ್ಗೆ ತಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗಿ ಕೋರಿಕೆ ಅಂತ ಅವರು ಬರೆದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನುಸರಿಸಿಕೊಂಡು ಸಂಸ್ಕೃತಿ ಇಲಾಖೆಯ ಮೂಲಕ ಒಂದು ಉನ್ನತ ಸಮಿತಿಯನ್ನು ರಚಿಸಿದರು. ಆ ಸಮಿತಿಯ ಅಧ್ಯಕ್ಷತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಇರಿಸಿ ಹಿರಿಯ ವಿದ್ವಾಂಸರುಗಳಾದ ಹಂಪ ನಾಗರಾಜಯ್ಯ, ಕೆ ವಿ ಚಿದಾನಂದ ಅವರು, ಎಸ್ ಜಿ ಸಿದ್ದರಾಮಯ್ಯ, ಆಶಾದೇವಿಯವರು, ಮೂಡ್ನಾಕೂಡು ಚಿನ್ನಸ್ವಾಮಿ, ದ್ವಾರಕನಾಥ್ ಅವರು, ಆಮೇಲೆ ಕಾಳೇಗೌಡ ನಾಗವಾರ ಮತ್ತು ಬರಗೂರು ರಾಮಚಂದ್ರಪ್ಪರು ಕಮಿಟಿಯನ್ನು ಮಾಡಿದರು. ಆ ಕಮಿಟಿ ನಿನ್ನೆ ಸಭೆ ಸೇರಿತ್ತು. ಬರಗೂರು ರಾಮಚಂದ್ರಪ್ಪನವರು ಬರಲಿಲ್ಲ ಕಾರಣಾಂತರಗಳಿಂದ. ಉಳಿದವರು ಎಲ್ಲರೂ ಕೂಡ ಬಂದು ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಒಂದು, ಬೌದ್ಧ ಎಂಬ ಪದವನ್ನು ಸೇರಿಸಬೇಕಾದರ ಔಚಿತ್ಯ ಮತ್ತು ನಾಡಗೀತೆಯಲ್ಲಿ ಆ ಪದ ಇರಬೇಕಾದರ ಔಚಿತ್ಯದ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿ ಆ ಪದವನ್ನು ಸೇರಿಸುವುದರಿಂದ ನಾಡಗೀತೆಯ ಮುಖ್ಯ ಆಶಯಕ್ಕೆ ತೊಂದರೆ ಆಗೋದಿಲ್ಲ. ಆ ನಾಡಗೀತೆಯನ್ನು ಸಾಲು ಬರ್ತದೆ, ಪಾರಸಿಕ ಜೈನರ ಉದ್ಯಾನ ಅಂತ ಇದೆ. ಅಲ್ಲಿ ಪಾರಸಿಕ ಜೈನ ಬೌದ್ಧರ ಉದ್ಯಾನ ಅಂತ ಸೇರಿಸಬಹುದು ಅಂತ ಸಮಿತಿ ಸರ್ವಾನುಮತದಿಂದ ತೀರ್ಮಾನಿಸಿ ನಿರ್ಣಯವನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ. ಇದರ ಅಂತಿಮ ತೀರ್ಮಾನವನ್ನು ಸರ್ಕಾರ ತಗೊಳ್ಳುತ್ತದೆ. ಸರ್, ಈಗ ನಾಡಗೀತೆ ಹಾಡುವಾಗ ಮೈಸೂರು ಅನಂತಸ್ವಾಮಿ ಅವರ ರಾಗ ಮತ್ತು ಧಾಟಿಯಲ್ಲೇ ನಾವು ಹಿಂದೆ ಹಾಡ್ತಾ ಬರ್ತಿದ್ವಿ. ಈಗ ಈ ಪದವನ್ನು ಸೇರ್ಪಡೆ ಮಾಡಿರುವಂಥ ಕಾರಣಕ್ಕಾಗಿ ಆ ಧಾಟಿ ಎತ್ತಿ ಅಥವಾ ರಾಗದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಿದೆ? ಆಗುವುದಿಲ್ಲ ಅಂತ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು ವಿಸ್ತೃತವಾಗಿ. ಯಾಕಂದರೆ 2 ಪದ ಸೇರುವುದರಿಂದ ಆ ಪಾರಸಿಕ ಜೈನರ ಉದ್ಯಾನ, ಪಾರಸಿಕ ಜೈನ ಬೌದ್ಧರ ಉದ್ಯಾನ ಎಂಬ ಸಾಲಿದೆಯಲ್ಲ, ಅದರ ಲಯ ಕೆಡುವುದಿಲ್ಲ. ಮತ್ತು ಹಾಡುವವರು ಏನು ಮಾಡ್ತಾರೆ ಅಂದರೆ, ಒಂದು ಪ್ಯಾರ ಇದ್ದರೆ ಸಮಸ್ಯೆ ಆಗ್ತದೆ ಅವರಿಗೆ, ಒಂದು ಸಾಲಿದ್ದರೆ ಅದನ್ನು ಎಳೆಯುವುದು ಅಥವಾ ಸಂಕ್ಷಿಪ್ತ ಮಾಡೋದು ಬೇರೆ ಕಡೆ ಮಾಡಿ ಒಟ್ಟು ಡ್ಯೂರೇಷನ್ ಇದೆಯಲ್ಲ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ ಎಂಬುದು ನಮ್ಮ ತೀರ್ಮಾನ. ನಾವು ಅದನ್ನು ಸರ್ಕಾರಕ್ಕೆ ಬರೆಯುವಾಗ ಹಾಗೆ ಬರೆದಿದ್ದೇವೆ. ಸರ್, ಇದೆಲ್ಲವನ್ನು ಕೂಡ ಪರಿಗಣಿಸುವ ಸಂದರ್ಭ ತಾವು ಸಾಧಕ ಬಾಧಕಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಮಾಡಿರ್ತೀರ. ತಮಗೆ ಬಂದಂತಹ ಚಾಲೆಂಜಿಂಗ್ ಏನು ಸರ್ ಅಲ್ಲಿ?
ಈಗ ಒಂದು ಚಾಲೆಂಜಿಂಗ್ ಏನಂದರೆ ನೋಡಿ, ಕುವೆಂಪು ಒಬ್ಬ ದೊಡ್ಡ ಬರಹಗಾರ. ಅವರು ಬರೆದದನ್ನು ಬದಲಾಯಿಸುವ ಹಕ್ಕು ಸರ್ಕಾರಕ್ಕಾಗಲಿ ನಮಗಾಗಲಿ ಇದೆಯೋ ಎಂಬುದು ಒಂದು ಮುಖ್ಯ ಪ್ರಶ್ನೆ. ಇದಕ್ಕೆ ಉತ್ತರ ಕಂಡುಕೊಳ್ಳೋದು ಕಷ್ಟ. ಯಾಕೆಂತಂದರೆ ಈಗ ಹಿಂದೆ ಮಾಧ್ವ ಎಂಬ ಪದವನ್ನು ಸೇರಿಸಿ ಆಗಿದೆಯಲ್ಲ, ಅದಕ್ಕೆ ಆಗ ಪೂರ್ಣಚಂದ್ರ ತೇಜಸ್ವಿಯವರೇ ಅದನ್ನು ವಿರೋಧ ಮಾಡಿದರು, ಆದರೆ ಸೇರಿಸಿತು. ಅದು ಯಾಕೆ ಅಂದರೆ ಈಗ ಕುವೆಂಪು ಅವರ ನಾಡಗೀತೆ ಅದನ್ನು ಸರ್ಕಾರ ನಾಡಗೀತೆಯಾಗಿ ಕನ್ವರ್ಟ್ ಮಾಡಿದಾಗ ಆ ಹಾಡಿನ ಮೇಲೆ ಸರ್ಕಾರಕ್ಕೂ ಕೂಡ ಒಂದು ಹಿಡಿತ ಬರ್ತದೆ. ಯಾಕಂದರೆ ಅದು ಒಪ್ಪಂದ ಆಗಿರ್ತದೆ, ನಿಮ್ಮ ಹಾಡನ್ನು ನಾವು ನಾಡಗೀತೆ ಮಾಡ್ತೀವಿ ಅಂತಂದಾಗ. ಆದ್ದರಿಂದ ಆ ಹಾಡನ್ನು ಹೇಗೆ ಹಾಡಬೇಕು, ಎಷ್ಟೊತ್ತಿಗೆ ಹಾಡಬೇಕು, ಅದರ ಡ್ಯೂರೇಷನ್ ಇರಬೇಕು, ಎಲ್ಲೆಲ್ಲಿ ಹಾಡಬೇಕು ಎಂಬುದರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳ್ತದೆ. ಆದ್ದರಿಂದ ಕಾಪಿರೈಟ್ ಅಂತ ನಾವು ಏನು ಹೇಳ್ತೀವಿ, ಅದು ಸರ್ಕಾರದ ನಾಡಗೀತೆ ಆದಾಗ ಕಾಪಿರೈಟ್ನ ಸ್ವಲ್ಪ ಅಂಶ ಸರ್ಕಾರದ ಕೈಯಲ್ಲಿ ಕೂಡ ಇರುವುದರಿಂದ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋದು ಅಪರಾಧ ಏನೂ ಅಲ್ಲ. ಸೊ ಇದಿಷ್ಟು ಪುರುಷೋತ್ತಮ ಬಿಳಿಮಲೆ ಅವರ ಮಾತು. ಇದು ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.